ಎಲ್ಲರಿಗೂ ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತ. ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ, ಸಂಶೋಧನೆ, ಪ್ರಕಟಣೆ ಇತ್ಯಾದಿ ನಾನಾ ರೀತಿಯ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಕರ್ತವ್ಯವನ್ನು ಅದು ನಿರ್ವಹಿಸ್ತಾ ಬಂದಿದೆ. ಈ ಸರಣಿಯಲ್ಲಿ ಬಹಳ ಮುಖ್ಯವಾಗಿ ನಾವು ಯಕ್ಷಾಯಣ ಎನ್ನುವ ಒಂದು ಹಿರಿಯ ಯಕ್ಷಗಾನ ಕಲಾವಿದರ ಸ್ವಗತದ ಮಾತುಗಳ ಯಕ್ಷಗಾನದ ಪಯಣದ ಮಾತುಗಳನ್ನು ನಾವಿಲ್ಲಿ ದಾಖಲೀಕರಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಆರಂಭಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಿರಿಯರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು, ಪುರಿಯ ಭಾಗವತರು, ಶಿವರಾಮ್ ಜೋಗಿಯವರು, ಹಾಗೆಯೇ ಚೆನ್ನಪ್ಪ ಗೌಡ ಅವರು, ಹೀಗೆ ಬೇರೆ ಬೇರೆ ಕಲಾವಿದರು ನಮ್ಮ ಜೊತೆಗೆ ತಮ್ಮ ಸ್ವಗತದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಈ ಸರಣಿಯಲ್ಲಿ ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವವರು ಹಿರಿಯರು, ಹಿಮ್ಮೇಳ ಕಲಾವಿದರಾಗಿ ತಿರುಗಾಟವನ್ನು ನಡೆಸಿದ ಅನುಭವಿ, ಬಹಳ ವಿಶಿಷ್ಟವಾದ ಗುರುಪರಂಪರೆಯನ್ನು ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡಿದ ಶ್ರೀಯುತರಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರು ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. 1949 ಮಾರ್ಚ್ 27ರಂದು ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದ ಮಾಂಬಾಡಿ ಎಂಬಲ್ಲಿ ಅವರು ಮಾಂಬಾಡಿ ನಾರಾಯಣ ಭಾಗವತರ ಸುಪುತ್ರರಾಗಿ ಹುಟ್ಟಿದವರು. ಮಾಂಬಾಡಿ ನಾರಾಯಣ ಭಾಗವತರು ಯಕ್ಷಗಾನದ ಕಲಾ ತಪಸ್ವಿ ಎಂದೇ ಪ್ರಸಿದ್ಧರಾದವರು. ಯಕ್ಷಗಾನ ಕ್ಷೇತ್ರಕ್ಕೆ ಬಹಳ ಮಹತ್ವದ ಕೊಡುಗೆಯನ್ನು ನೀಡಿದವರು. ತಂದೆಯ ಆದರ್ಶವನ್ನು, ಕನಸನ್ನು ಸಾಕಾರಗೊಳಿಸಿದವರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರು. ಅನೇಕ ಮೇಳಗಳಲ್ಲಿ ಇವರು ತಮ್ಮ ತಿರುಗಾಟವನ್ನು ನಡೆಸಿದ್ದಾರೆ. ಕಟೀಲು, ಧರ್ಮಸ್ಥಳ, ಕೂಡ್ಲು, ಕರ್ನಾಟಕ, ಕದ್ರಿ ಮೇಳಗಳಲ್ಲಿ ಸುಮಾರು 20 ವರ್ಷಗಳ ಸುದೀರ್ಘವಾದ ಒಂದು ತಿರುಗಾಟದ ಅನುಭವವನ್ನು ಹೊಂದಿರುವವರಿರು. ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರ ಪ್ರಿಯ ಶಿಷ್ಯರಾಗಿ ಕಲಾವಿದರ ಮನೋಧರ್ಮಕ್ಕೆ ತಕ್ಕಂತೆ ರಸಪೋಷಣೆಗೆ ಅನುಗುಣವಾಗಿ ಚೆಂಡೆ ಮದ್ದಳೆಯನ್ನು ನಯವಾಗಿ ನುಡಿಸುವ ಇವರು ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆಗಳು ಸೇರಿದಂತೆ ತೆಂಕುತಿಟ್ಟಿನ ಪ್ರಭಾವಲಯದಲ್ಲಿ ಯಕ್ಷಗಾನದ ಸಾಂಪ್ರದಾಯಿಕ ಶೈಲಿಯ ಹಿಮ್ಮೇಳ ತರಗತಿಗಳನ್ನು ನಡೆಸಿ ಸುಮಾರು 3,000ಕ್ಕೂ ಅಧಿಕ ಶಿಷ್ಯರನ್ನು ಹೊಂದಿದ್ದಾರೆ ಎನ್ನುವುದು ಅದು ಯಕ್ಷಗಾನಕ್ಕೆ ಅವರು ಕೊಟ್ಟ ಕೊಡುಗೆ ಎಂಥ ಅದ್ಭುತವಾದ್ದು ಎನ್ನುವುದನ್ನು ನೆನಪು ಮಾಡಿಕೊಳ್ಳುವಂಥದ್ದು. ಇವತ್ತು ಅವರಲ್ಲಿ ಅನೇಕರು ವೃತ್ತಿಪರ ಕಲಾವಿದರಾಗಿ ಮಿಂಚುತ್ತಿದ್ದಾರೆ. ಹವ್ಯಾಸಿ ಕಲಾವಿದರಾಗಿ ಕೂಡ ಅನೇಕರು ತಮ್ಮ ಪ್ರತಿಭೆಯನ್ನು ಮೆರೀತಾ ಇದ್ದಾರೆ. ಬಡದಿ ಲಕ್ಷ್ಮಿ, ಮಗ ವೇಣುಗೋಪಾಲ್ ಮತ್ತು ನಾರಾಯಣ ಪ್ರಸನ್ನ ಇವರ ತುಂಬು ಸಂಸಾರದ ಜೊತೆಗೆ ಅದರಲ್ಲಿ ಮಗ ವೇಣುಗೋಪಾಲ್ ಅವರು ನುರಿತ ಚೆಂಡಮದ್ದಳೆಯಲ್ಲಿ ನುರಿತ ಕೈ ಕೂಡ. ಇವರಿಗೆ ಅನೇಕ ಗೌರವಗಳು ಈಗಾಗಲೇ ಸಂದಿವೆ. ಕಲಾರಂಗ ಉಡುಪಿ ಇದರ ಗೌರವ, ಬಂಟ್ವಾಳ ತಾಲೂಕು ಸಾಹಿತ್ಯ ಸಮ್ಮೇಳನದ ಸನ್ಮಾನ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ದೆಹಲಿ ಕರ್ನಾಟಕ ಸಂಘದ ಪ್ರಶಸ್ತಿ, ವಿಟ್ಲ ಜೋಶಿ ಪ್ರತಿಷ್ಠಾನದ ಪ್ರಶಸ್ತಿ, ಕುಕ್ಕಿಲ ಪ್ರಶಸ್ತಿ, ಕೋಡಪದವು ಪ್ರಶಸ್ತಿ, ಇತ್ತೀಚೆಗೆ ಬಹಳ ಪ್ರತಿಷ್ಠಿತ ಪಟ್ಲ ಪ್ರಶಸ್ತಿ, ಪದ್ಯಾಣ ಪ್ರಶಸ್ತಿ, ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿ. ಇವರನ್ನು ಶೃಂಗೇರಿ ಮಹಾಸಂಸ್ಥಾನದ ಶಾರದಾಪೀಠ ವತಿಯಿಂದ ಆಸ್ಥಾನ ವಿದ್ವಾನ ಪ್ರಶಸ್ತಿ ನೀಡಿ ಕೂಡ ಗೌರವಿಸಿದ್ದಾರೆ. ತೆಂಕುತಿಟ್ಟಿನ ಯಕ್ಷಗಾನ ಪರಂಪರೆಯ ಪ್ರಾತಿನಿಧಿಕ ಕಲಾವಿದರು, ಹಿಮ್ಮೇಳದ ಜೊತೆಗೆ ಯಕ್ಷಗಾನದ ಹಿಮ್ಮೇಳದ ಕುರಿತು ಅಧಿಕೃತವಾಗಿ ಮಾತಾಡಬಲ್ಲ ಒಬ್ಬರು ಹಿರಿಯರು ಇವತ್ತು ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಒದಗಿರುವುದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅವರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೆ. ಯಕ್ಷಗಾನ ಅಧ್ಯಯನ ಕೇಂದ್ರದ ಈ ನಮ್ಮ ಮಾಲಿಕೆಗೆ ಎಲ್ಲ ಕಡೆಗಳಿಂದಲೂ ಕೂಡ ಭಾಳ ಉತ್ತೇಜನಕಾರಿಯಾದಂಥ ಭಾಳ ಮೆಚ್ಚುಗೆಯ ಮಾತುಗಳು ಈಗಾಗಲೇ ಪ್ರಕಟಗೊಳ್ತಾ ಇದೆ. ಈ ಸರಣಿ ಇದು ಮುಖ್ಯವಾಗಿ ನಮ್ಮ ಯಕ್ಷಗಾನದ ಸುಮಾರು 50-60 ವರ್ಷಗಳ ಒಂದು ಸಾಂಸ್ಕೃತಿಕ ಇತಿಹಾಸವನ್ನು ಕಟ್ಟುವ ಒಂದು ಸರಣಿ. ಶ್ರೀಯುತರು ಅವರ ಒಂದು 30-40-45 ವರ್ಷಗಳ ದೀರ್ಘವಾದ ಯಕ್ಷಗಾನದ ಪಯಣ ಏನುಂಟು ಅದರ ಅನುಭವವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳುವುದರ ಮೂಲಕ ಇಡೀ ಅಷ್ಟು ವರ್ಷಗಳ ಒಂದು ಯಕ್ಷಗಾನದ ಒಂದು ಚಾರಿತ್ರಿಕ ಅಂಶಗಳನ್ನು ಕೂಡ ತಮ್ಮ ಜೊತೆಗೆ ಹಂಚಿಕೊಳ್ಳುವುದರಿಂದ ಇದು ನಮ್ಮ ಒಟ್ಟು ಒಂದು ಅರ್ಧ ಶತಮಾನದ ಯಕ್ಷಗಾನದ
ಒಂದು ಸಾಂಸ್ಕೃತಿಕ ಚಾರಿತ್ರಿಕ ಸಂಗತಿಗಳನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆಯಾಗಿರೋದ್ರಿಂದ ಇದಕ್ಕೆ ಒಂದು ಬಹಳ ಮಹತ್ವ ಇದೆ ಎಂದು ನಾವು ಭಾವಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕಲಾವಿದರು, ಪಾವಂಜೆ ಮೇಳದ ಕಲಾವಿದರು ಆದ ಪೂರ್ಣೇಶ್ ಆಚಾರ್ಯ ಅವರು ಬಂದಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿವಿಧ ಪೀಠಗಳ ಸಂಶೋಧನಾ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಯಕ್ಷಗಾನದ ಮೇಲಿನ ಪ್ರೀತಿಯಿಂದ ಆಗಮಿಸಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡ್ತಾ ಬಂದವರು ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಂಶೋಧನಾಧಿಕಾರಿಗಳಾದ ಸತೀಶ್ ಕೋಣಾಜಿಯವರು. ಡಾಕ್ಟರ್ ಸತೀಶ್ ಕೋಣಾಜಿಯವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇಡೀ ಈ ಸರಣಿಯ ದಾಖಲೀಕರಣವನ್ನು ಭಾಳ ಪ್ರೀತಿಯಿಂದ ನಿರ್ವಹಿಸ್ತಾ ಇರುವವರು ನಮ್ಮ ಚಂದ್ರಶೇಖರ್ ಎಂ ಬಿ ಅವರು, ಕನ್ನಡ ವಿಭಾಗದ ಚಂದ್ರಶೇಖರ್ ಎಂ ಬಿ ಅವರು. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸರಣಿ ನಮ್ಮ ಮುಂದುವರಿಸುವುದಕ್ಕೆ ನಮಗೆ ಎಲ್ಲ ಆಡಳಿತಾತ್ಮಕವಾದಂಥ ಅನುಕೂಲವನ್ನು ಮಾಡಿಕೊಡ್ತಾ ಇರುವವರು ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಮತ್ತು ಕುಲಸಚಿವರಾದ ರಾಜು ಮಗುವೀರ ಅವರು. ಅವರಿಗೆ ಅತ್ಯಂತ ಪ್ರೀತಿಯ ನೆನಕೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಈ ಮಾಲಿಕೆಯನ್ನು ನಾವು ಇದೀಗ ಆರಂಭಿಸ್ತಾ ಇದ್ದೇವೆ. ಬನ್ನಿ. ಶ್ರೀ ಗುರುಭ್ಯೋ ನಮಃ. ಅಧ್ಯಯನ ಕೇಂದ್ರದವರು ನಡೆಸಲ್ಪಡುವಂಥ ಯಕ್ಷಾಯಣ, ಯಕ್ಷ ದಾಖಲೀಕರಣ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾವು ಇಷ್ಟರವರೆಗೂ ಹೇಳೋದೇನೆಂದರೆ, ಇವತ್ತಿದ್ದು ನೋಡಿ ನಾಳೆಯದ್ದು ಸರಿ ಮಾಡುವ ಅಂತ ಹೇಳ್ತಾ ಇದ್ದು. ಈ ಕಾರ್ಯಕ್ರಮಕ್ಕಾಗುವಾಗ ನಾವು ಮೊದಲೇ ನಾವು ಅಂತರಂಗದಲ್ಲಿರೋದನ್ನೆಲ್ಲ ಈಗ ಬಹಿರಂಗಕ್ಕೆ ತರಬೇಕಾಗ್ತದೆ. ಹಾಗೆ ಒಂದೊಂದನ್ನೇ ಹೇಳ್ತೇನೆ ನಾನೀಗ, ಎಲ್ಲರೂ ಕೇಳಿರಿ. ಬಂಟ್ವಾಳ ತಾಲೂಕು ಕರೋಪಾಡಿ ಗ್ರಾಮ ಮಾಂಬಾಡಿ ಮನೆಯಲ್ಲಿ 49ನೇ ಇಸವಿ ಇವರು ಹೇಳಿದರು ಹುಟ್ಟಿದ್ದು. ತಾಯಿ ಲಕ್ಷ್ಮೀ ಅಂತ ಹೆಸರು. 6 ಜನ ಮಕ್ಕಳು. ನಾವು 4 ಜನ ಗಂಡು ಮಕ್ಕಳಿಗೆ 2 ಅಕ್ಕಂದಿರು. ನಮ್ಮ ದೊಡ್ಡ ಅಕ್ಕ ಕುದುರೆಕೊಳ್ಳು ರಾಮಭಟ್ರ ತಮ್ಮನಿಗೆ ಕೊಟ್ಟದ್ದು, ನಮ್ಮ ತಂದೆಯವರ ಶಿಷ್ಯನೇ. ಅವರ ಮಗ ಬೆಳ್ಳಿಕೋತು ವಿಷ್ಣು ಭಟ್ ಅಂತ ಸಂಗೀತದಲ್ಲೆಲ್ಲ ಫೇಮಸ್ ಅವ. 2ನೇ ಅಕ್ಕ ಮಗ ಅದೇ ಎಸ್ ಎನ್ ಭಟ್ ಇದ್ದದ್ದು. ನನ್ನ ಅಣ್ಣ ಗೋಪಾಲಕೃಷ್ಣ ಭಟ್ ಅಂತ, ಅವರು KEBಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರಾಗಿ ರಿಟೈರ್ಡ್ ಆಗಿ BC ರೋಡಲ್ಲಿದ್ದಾರೆ. ನಂದರೆ ತಮ್ಮ BCom ರ್ಯಾಂಕ್ ಸ್ಟೂಡೆಂಟ್ ಅವ ಕೆನರಾ ಬ್ಯಾಂಕ್ನಲ್ಲಿ ಮ್ಯಾನೇಜರೆಲ್ಲ ಆಗಿ ರಿಟೈರ್ಡ್ ಆಗಿ ಬೆಂಗಳೂರಲ್ಲಿದ್ದಾನೆ. ಮತ್ತೊಬ್ಬ ತಮ್ಮ ಕುತ್ತಿಗೋಲು ದೇವಸ್ಥಾನದಲ್ಲಿ ಅರ್ಚಕ ಆಗಿದ್ದಾನೆ. ಈ ಕರೋಪಾಡಿ ಗ್ರಾಮದ ಮಾಂಬಾಡಿ ಮನೆ ಅಂದರೆ ನಾನು ಹುಟ್ಟುವ ಮೊದಲೇ ಒಂದು ಯಕ್ಷಗಾನದ ಒಂದು ಹಿಮ್ಮೇಳದ ಗುರುಕುಲದಂತೆ ಇತ್ತು. ನಮ್ಮ ತಂದೆಯವರು ನಾರಾಯಣ ಭಾಗವತರು, ಅವರ ಹತ್ರ ಎಷ್ಟೋ ಜನ ಆಶೀರ್ವಾದಕ್ಕೆ ಮತ್ತು ಕೆಲವು ವಿಷಯ ತಿಳಿಯಲು, ಕೆಲವರು ಕಲಿಯಲು, ಮತ್ತು ಕೆಲವರು ಮದ್ದಲೆ ಕಲಿಯಲು, ಕೆಲವರು ಪದ್ಯ ಕಲಿಯಲು ಹೀಗೆಲ್ಲ ಬರ್ತಾಯಿದ್ರು. ನಾವು ಸಣ್ಣಾಗಿರುವಾಗ ಶಾಲೆಗೆ ಹೋಗ್ತಿರುವಾಗಲೇ ಬರ್ತಾಯಿದ್ರು. ಅವರು ಹೇಳಿಕೊಡುವ ನಾವೆಲ್ಲಿಯಾರು ಹತ್ತಿರ ಹೋಗಿ ಹೇಳಿದರೆ, ನೀವು ನಿಮ್ಮ ಪಾಠವನ್ನು ನೋಡಿಕೊಂಡು ನಮಗೆ ಅದನ್ನು ಇದು ಮಾಡಬೇಡ ಅಂತ ಹೇಳ್ತಿದ್ರು ಅವರು. ಆದರೆ ಅವರು ಹೇಳಿಕೊಡುವಾಗಲೇ ಸ್ವಲ್ಪ ಸ್ವಲ್ಪ ನಮಗೆ ಕಿವಿಗೆ ಹೋಗಿತ್ತು. ಕೆಲವು ತಾಮ ಹಾಗೆ ಬಾರಿಸಬೇಕು, ಜಾಗಟೆ ಇಡಬೇಕು, ತಾರಿಕೆಟ ಅಂದರೆ ಏನು ಅವರು ಹೇಳಿಕೊಡೋದು ಕೇಳಿಯೇ ನಮಗೆ ಬೇಡ ಬೇಡ ಅಂತ ಇದ್ದರೂ ಅದು ಒಳಗೆ ಹೋಗ್ತಾ ಇತ್ತು. ನಂದು ವಿದ್ಯಾಭ್ಯಾಸ ಮಿತ್ರನಡಕ ಶಾಲೆಯಲ್ಲಿ ನಾನು 7ನೇ ಕ್ಲಾಸ್ವರೆಗೆ ಹೋದ್ದು. 7ನೇ ಕ್ಲಾಸಿನಲ್ಲಿ ಲಾಸ್ಟ್ ಕೊನೆಯಾಗುವ 2 ತಿಂಗಳು ಮೊದಲೇ ನಂದು ವಿದ್ಯಾಭ್ಯಾಸ ನಿಂತೋಯಿತು ಕಾರಣಾಂತರಗಳಿಂದ. ಕಾರಣ ಏನಿಲ್ಲ, ಒಂದು ಮಾಸ್ಟ್ರು ಸ್ವಲ್ಪ ಜೋರು ಮಾಡ್ತಾಯಿದ್ರು. ಅವರು ಒಳ್ಳೆ ಹೇಳಿಕೊಡ್ತಿದ್ರು. ಇದು ಸರಿ ಮಾಡದಿದ್ದರೆ ನೋಡಿ ನಾಳ್ದು ಬರೋ ಒಂದು ಚರ್ಮ ಸುಲಿತೆ ಅಂತ ಹೇಳಿದ್ದು. ಅದಕ್ಕೆ ನಾನು ಮತ್ತು ಅವರಿಗೆ ಚರ್ಮ ಸುಲಿಯುವ ಕೆಲಸ ಎಲ್ಲ ಬೇಡ ಅಂತ ಶಾಲೆಗೆ ಹೋಗೋದನ್ನು ನಿಲ್ಲಿಸಿದೆ. ಶಾಲೆಗೆ ಹೋಗೋದಿಲ್ಲ ಅಂತ ಆಟ ಹಿಡಿದ ನನ್ನನ್ನು ತಂದೆಯವರು ಏನು ಮಾಡೋದು, ಯಕ್ಷಗಾನ ಇದೆಲ್ಲ
ಪೆರೋಡಿ ನಾರಾಯಣ ಹಾಸ್ಯಗಾರರು ಅಂದರೆ ನಮ್ಮ ಪದ್ಯಾಣ ಕುಟುಂಬದವರವರು. ಆವಾಗ ಮೂಲ್ಕಿ ಮೇಳದಲ್ಲಿ ಭಾರಿ ವೈಭವದಲ್ಲಿ ನಡೀತಾ ಇತ್ತು ಆ ಕಾಲದಲ್ಲಿ. ಹಾಗೆ ತಂದೆಯವರಿಗೊಂದು ಕಡೆಯಲ್ಲಿ ಸಿಕ್ಕಿದವರು. ತಂದೆಯವರು ಅಂದರೆ ಎಲ್ರಿಗೂ ಒಂದು ಗುರುಗಳು ಸ್ಥಾನ ಇತ್ತು ಅವರಿಗೆ. ಮತ್ತು ಅವರಿಗೆ ಚಿಕ್ಕಪ್ಪ ತಮ್ಮ ತಂದೆಯವರು ಕುಟುಂಬದಲ್ಲಿ. ಹುಡುಗ ಶಾಲೆಗೆ ಹೋಗೋದಿಲ್ಲ ಅಂತ ಹೇಳುವಾಗ ನನ್ನನ್ನು ಎಂಥದ್ದು ಮಾಡಿದವ, ನಾನು ಒಂದು 10 ದಿವಸ ನಮ್ಮೊಟ್ಟಿಗೆ ಬರ್ತಿದ್ದರೆ ಬರಲಿ ಅಂತ. ಹಾಗೆ ತಂದೆಯವರು ಅವರನ್ನು ಕಳಿಸಿದರು. ನಮ್ಮನ್ನು ಹೋಗ್ತೀವಿ ಅಂತ ಕೇಳಿದರು. ಖುಷಿಯಾಯಿತು, ಅಂದರೆ ಮನೆಯಿಂದ. ಹಾಗೆ ಅಲ್ಲಿ ಮೂಲ್ಕಿ ಮೇಳದಲ್ಲಿ ಅವರು ಕರ್ಕೊಂಡು ಹೋದವರು ಒಂದು 10 ದಿವಸ ನಮ್ಮೊಟ್ಟಿಗೆ ಇರಲಿ ಅಂತ ನೋಡಿಕೊಂಡು, ಹಾಗೆ ಅಲ್ಲಿ ಪೂಜೆ ಭಟ್ರೊಟ್ಟಿಗೆ ನನ್ನನ್ನು ಬಿಡ್ತಾಯಿದ್ರು. ನನ್ನ ಜವಾಬ್ದಾರಿ ಊಟ ಮೇಳದಲ್ಲಿ ಇತ್ತು. ಕಾಫಿ ಬೆಳಿಗ್ಗೆ ತಿಂಡಿಗೆಲ್ಲ ದುಡ್ಡು ಕೊಡ್ತಾಯಿದ್ರು. ನನಗೆಂಥ ಕೆಲಸ ಅಂದರೆ ಆವಾಗ ಸುಮ್ಮನೆ ಅವರೊಟ್ಟಿಗೆ ನೋಡೋದು. ಆವಾಗ ಅಲ್ಲಿ ಕಾಸರಗೋಡು ವೆಂಕಟರಮಣ ಮೊದಲೆಗಾರರು, ಚೆಂಡೆ ಮೊದಲಿಗೆ. ಮೊದಲಿಗೊಬ್ಬರು ಮಾವಲ್ ರೈ ಅಂತ ಇದ್ದರು. ಸರ್ವ ಕೃಷ್ಣ ಭಟ್ರು ಭಾಗವತರು ಇದ್ದರು. ಕಡತೋಕದವರು ಆ ವರ್ಷ ಬಂದದಲ್ಲಿ. ಆಗ ಅವರನ್ನೆಲ್ಲ ನೋಡಿ ಆವಾಗಲೇ ನಾನು ಮಲ್ಲಿ ಕಲ್ತದ್ದು ಕೊಳಗೆ ಹೋದ್ದು ಕೂಡ ಅಲ್ಲಿ ನಾನು ಕೇಳಲಿಕ್ಕೆ ಗೊತ್ತಾಯ್ತಲ್ಲಿ. ದೋ ಬಾರಿಸೋದು ಹೇಗೆ, ದೀ ಬಾರಿಸೋದು ಹೇಗೆ ಅಂತ ನೋಡಿಯೇ ಕಲ್ತದ್ದು. ಆವಾಗ ಆ ಸಿಟ್ಟಿನಲ್ಲಿ ನನಗೇನು ಅಂದರೆ ಭಾರಿ ಖುಷಿಯಾದ್ದು. ಮಲ್ಪೆ ಶಂಕರನಾರಾಯಣ ಸ್ವಾಮಿಗಳು ಇದ್ದರು ಆವಾಗಲೇ. ಪಾತಾಳ ವೆಂಕಟರಮಣ ಭಟ್ರು ವಿಶ್ವಾಮಿತ್ರ ಮೇನಕೆಯಲ್ಲಿ ಅವರ ವಿಶ್ವಾಮಿತ್ರ ಪಾತಾಳದವರ ಮೇನಕೆ ಎಲ್ಲ ನಾನು ಆವಾಗಲೇ ಅದು ನೋಡ್ತಾ ಇದ್ದೆ. ಮತ್ತು ನಾರಾಯಣ ಹೆಗಡೆಯವರ ಅರ್ಜುನ, ಮತ್ತು ಇವರ ಮಧು ಗಣಪತಿರಾವರ ಕೃಷ್ಣ ಒಳ್ಳೆ ಫೇಮಸ್ ಆಗ್ತಿತ್ತು ಆವಾಗ. ಆವಾಗಲೇ ತುಳು ಪ್ರಸಂಗವು ಆ ಸಮಯದಲ್ಲಿ ಬಂದಿತ್ತು. ಕೋಟಿ ಚೈನ್ಯ ಎಲ್ಲ ಆಗ್ತಿತ್ತು ಆವಾಗ. ಕೋಟಿ ಚೈನ್ಯದಲ್ಲಿ ಮಲ್ಪೆ ಶಂಕರನಾರಾಯಣ ಸ್ವಾಮಿಗಳು ಬುದ್ಧಿವಂತ. ಮತ್ತು ಕಡಾರ್ ನಾರಾಯಣ ಭಟ್ರು ಪೆರುಮಳ ಬಲ್ಲಾಳು ಮಾಡ್ತಿದ್ದರು. ಹಾಗೆ ಅದನ್ನೆಲ್ಲ ನೋಡಿ ಒಂದು 10 ದಿವಸ ಆಗುವಾಗ ನನಗೆ ನಮ್ಮ ಊರ ಕಡೆಯಲ್ಲಿ ಮೇಳ ಬರುವಾಗ ನಾನು ಮನೆಗೆ ಹೋದೆ. ಮತ್ತೊಂದು 10 ದಿವಸ ಕಳೆದಾಗುವಾಗ ನಮ್ಮ ತಂದೆಯವರಿಗೆ ತಮ್ಮ ಆಗಬೇಕು, ಅವರು ಕೋಳಿಯೂರಿನವರು. ಅವರು ಮನೆಗೆ ಬಂದವರು ಹೇಳಿದರು, ನಾಳ್ತು ಕಟೀಲು ಮೇಳದ ಆಟ ಉಂಟು ದೈಗೋಳಿಯಲ್ಲಿ, ಶಂಕರನೇರ ತಿರುಗಾಟ. ಅದು ಶಂಕರನೇರ ಲಾಸ್ಟ್ ತಿರುಗಾಟ. ಆವಾಗ ನಾನು ಶಾಲೆಗೆ ಹೋಗೋದಿಲ್ಲ ಅಂತಾಗ ಅವ್ರಿಗೇನಾಯ್ತು, ಅವರು ಮೊದಲೇ ಬರ್ತಿದ್ರು ಕೇಶವ ಭಟ್ರು ಅಂತ, ಮೆಟ್ಟುಗುಂಟೆ ಕೇಶವ ಭಟ್ರು ಅಂತ. ಅಬ್ಬ ನೀನು ಅವಾಗ ಬಾ ಆಟಕ್ಕೆ ಒಪ್ಪಲಕ್ಕು ನಾಳ್ತಿಗೆ, ನೀನು ಮೊದಲೇ ಇದ್ದು ಬಡಿಯೋಲಕ್ಕು ಅಂತೇಳಿ ನಾನು 2 ದಿವಸ ಮೊದಲೇ ಹೋದೆವು. ಆವಾಗ ತಂದೆಯವರಿಗೇನಾಯಿತು, ಕಟೀಲು ಮೇಳದ ಆಟದ ಇದ್ದರೆ ಈ ಹುಡುಗ ಇನ್ನು ಮನೆಯಲ್ಲಿ ಕೂತುಕೊಳ್ಳೋದಕ್ಕೆ. ಮತ್ತು ಒಂದು 15 ದಿವಸ ಆಟ ಇತ್ತಲ್ಲಿ. ಅವರ ಪಟ್ಟದ ಶಿಷ್ಯ ಅವರು ಹಿರಾ ಭಾಗವತರು, ಕುಂಡೇಶ ಭಾಗವತರು ಅಂತ ಹೇಳ್ತಾ ಇದ್ದದ್ದು, ಹಿರಾ ಗೋಪಾಲಕೃಷ್ಣರಾವು. ಅವನ ಹತ್ರ ಹೇಳಿ ಅವನ ಹುಡುಗನಂತ ಅವತ್ತೇ ಮೇಳಕ್ಕೆ ಭಾರಿ ಖುಷಿಯಾಯಿತು ನನಗೆ. ಅವರು ಆಟ ದಿವಸ ಬಂದು ತಂದೆಯವರು ಅವ್ರ ಹತ್ರ ಮಾತಾಡಿ, ತಂದೆಯವರು ಅವರಿಗೆ ಮೇಳದ ದನಿಗಳಿಗೆ ಆಗಿ ಮಾಂಬಾಡಿ ಗುರುಗಳು ಬಂದರು ಅಂತ ಅವರಿಗೆ ಒಳ್ಳೆ ಇದು ಕೊಡ್ತಿದ್ರು. ಅವರು ಎಂಥ ಸಂಗತಿ ಎಂತ ಇಲ್ಲ, ಮಾಣಿಯನ್ನು ಒಂದು 15 ದಿವಸ ನಿಮ್ಮ ಮೇಳದಲ್ಲಿ ಭಾರಿ ಒಳ್ಳೆಯದಾಯಿತು ನೋಡಿ, ಕಲೀರಿ ಎಂತ ಆತ ನನ್ನ ಹತ್ರ ಕೇಳಿ ಭಾರಿ ಖುಷಿಯಾಯಿತು. ಆವಾಗ ಆ ಮೇಳದಲ್ಲಿ ನನಗೆ ವಿಷಯ ಏನಿಲ್ಲ, ಅವರು ಕೇಳಿ ಬಾರಿಸುವಾಗ ಚಕ್ರತಾಳ ಸ್ವಲ್ಪ ಬಾರಿಸೋದು ನೋಡಿ ಕಲಿದು. ಅಲ್ಲಿ ಹಿರಭಾಗವತರು ಚೆಂಡೆ ಮೊದಲಿಗೆ ಕೋಟ್ರೆ ಗೊತ್ತು ಕೃಷ್ಣ ಮೊದಲೆಗಾರು ಅಂತ 2 ಗಣೇಶನ ತಂದೆಯವರು ಅವರು ಇದ್ದರು ಆವಾಗ. ಮತ್ತೊಬ್ಬರು ಪೂರ್ಣೇಶ್ವರ ಮೊದಲೆಗಾರು ಅಂತ, ಅವರು ಚೆಂಡೆ ಮೊದಲೇ ರಿಪೇರಿ ಎಲ್ಲ ಮಾಡ್ತಾಯಿದ್ರು, ಧರ್ಮಸ್ಥಳದಲ್ಲೆಲ್ಲ ಇದ್ದರು, ಅವರು ಕೂಡ ಇದ್ದರು ಆ ಮೇಳದಲ್ಲಿ. ಹಾಗೆ ಆ ವರ್ಷವೂ ಆಗ ಒಂದು ಕಡೆ ಜೋಡಾಟ ಆಗಿತ್ತು. ಅದೆಲ್ಲ ನಾನು ಸಣ್ಣಾಗಿರೋ ನೋಡಲಿಕ್ಕೆ ಸಿಕ್ಕಿತ್ತು, ಕೂಡ್ಲು ಮತ್ತು ಕಟೀಲು ಇದೇ ಮುಡಿಪು ಕ್ಷೇತ್ರದಲ್ಲಿ. ಹಾಗೆ ಮೇಳ ಕೈದಾದ ಮೇಲೆ ಅದರ ಮತ್ತಿನ ವರ್ಷ ಕಟೀಲು ವಿಠಲ್ ಶೆಟ್ಟರಿಗೆ ಮೇಳದ ಕಟೀಲು ಮೇಳವನ್ನು ವಹಿಸಿಕೊಂಡದ್ದು. ಅದನ್ನು ಮತ್ತು ಇವತ್ತಿನವರೆಗೂ ಅವರ ಕೈಯಲ್ಲುಂಟು ಇದು ಕಟೀಲು ಮೇಳ. ಹಾಗೆ ಮೇಳ ಲಾಸ್ಟ್ ಆಗುವಾಗ ಮನೆಗೆ ಬರೋದು. ಮನೆಯಲ್ಲಿ ನಮಗೆ ಮಳೆಗಾಲದಲ್ಲಿ ಮನೆಯ ಕೆಲಸಗಳು, ಮನೆಯಲ್ಲಿ ಶಾಲೆಗೆ ಹೋಗೋದಿಲ್ಲಲ್ಲ, ಅವಾಗ ಅಡಿಕೆ ಹೆಕ್ಕುವುದು, ಮನೆಯಲ್ಲಿ ಸ್ವಲ್ಪ ತೋಟ ಇದ್ದರೆ ಅದು ಕೆಲಸ ಮಾಡ್ತಿದ್ದೆ. ಮತ್ತು ಹಿರಿಯ ಭಾಗವತರು ಹೇಳಿದರು, ಬರುವ ವರ್ಷ ಮೇಳ ವಿಠಲ್ ಶೆಟ್ಟರಿಗೆ ಆಗ್ತದೆ, ಮಣಿಯನ್ನು ಕಳಿಸಿದರೆ ಕಳಿಸ್ಬೋದು. ಆಗ ಮೇಳ ಶುರುವಾಗುವಾಗ ಅವರು ಹೇಳಿದರು, ತಂದೆಯವರು ಕೇಳಿದರು ಹೇಗೆ ಮೆಂತ ಮೇಳಕ್ಕೆ. ಖುಷಿಯಾಯಿತು ನನಗೆ. ಮೇಳ ತಿರುಗಾಟಕ್ಕೆ ಹೋಯಿತು. ಅಲ್ಲಿ ಆವಾಗ ಮೇಳದಲ್ಲಿ ಪಡ್ರೆ ಚಂದು, ಕದ್ರಿ ವಿಷ್ಣು, ಕುಂಬಳೆ ಕುಟ್ಯಪ್ಪ ಅಂತ ಇದ್ದರು, ಅವರ ಒಟ್ಟಿಗೆ ಒಡನಾಟ ಅವ್ರದ್ದೆಲ್ಲ ನೋಡಲಿಕ್ಕೆ ಸಿಕ್ಕಿತ್ತು. ಆವಾಗ ನನಗೆ ಸ್ವಲ್ಪ ಮನೆಯಲ್ಲಿ ಅವರು ಚೆಂಡೆ ಮೊದಲೇ ಬಾರಿಸೋದೆಲ್ಲ ನೋಡಿ, ಅವರು ಕೇಳಿ ಬಾರಿಸುವಂತ ಇರ್ತದೆ, ಒಂದು ಅಬ್ಬರ ಬಿಡ್ತಿಗೆ ಬಾರಿಸೋದು ಅಂತ. ಅದನ್ನೆಲ್ಲ ನೋಡಿ ಕೇಳಿ ಅವರು ಬಾರಿಸೋನ್ನೆಲ್ಲ ನೋಡಿಯೇ ನನಗೆ ಸಾಧಾರಣ
ಅದು ಒಳಗೆ ಇತ್ತು ಸ್ವಲ್ಪ ಇದ್ದದ್ದು, ಅಲ್ಲಿ ಅವರು ನೋಡಿ ಆಗುವ ನನಗೆ ಕೂಡ ಬಾರಿಸುವಾಗೆಲ್ಲ ಇತ್ತು ಸ್ವಲ್ಪ ಸ್ವಲ್ಪ. ಆವಾಗ ಮಾಂಬಾಡಿ ಕುಂಜಣ್ಣ ಶೆಟ್ಟರು ಹೇಳುವವರು ಮೊದಲಿಗಿದ್ದರು, ಈ ಪಟ್ಲ ಮಾಬಲ್ಲಿ ಇವರಿಗೆಲ್ಲ ಬೇಕಾದವರು. ಅವರು ಚೆಂಡೆ ಬಾರಿಸ್ತಿರಲಿಲ್ಲ, ಅವರು ಮೊದಲೇ ಮಾತ್ರ ಬಾರಿಸ್ತಾ ಇದ್ದದ್ದು. ಆವಾಗ ಅಲ್ಲಿ ಈ ಇವರಿಗೆ ಏನಾದ್ರು ಸ್ವಲ್ಪ ಅಸೌಖ್ಯ ಆದರೆ ಅಲ್ಲಿ ಚೆಂಡೆ ಬಾರಿಸುವವರಿಲ್ಲ. ಒಂದು ಹೊತ್ತು ಕೇಳಿ ನೀವು ನೋಡ ನನ್ನನ್ನು ಮಾಡಿ ಅಂತ ಹೇಳ್ತಾ ಇದ್ದದ್ದು. ಹೇಗೆ ಮಾಡಿ ಒಂದು ಕೇಳಿ ಎಲ್ಲ ಬಡಿಯೋಕ್ಕೋ ಅಂತೇಳಿ ಕಳಿಸಿದ್ದು. ಅವಾಗ ನಾವು ಚೆಂಡೆಯಲ್ಲಿ ಬಾರಿಸಿದ್ದೆ. ಆವಾಗ ಅವರು ಬಾರಿಸಿಬಿಟ್ಟು ನಾನು ಬಾರಿಸಿದ್ದೆ ಆವಾಗಲೇ. ಇದು ಮತ್ತು ಅಲ್ಲಿ ಗೆಳಿ ಬಾರಿಸುವವರು ಸ್ವಲ್ಪ ತಪ್ಪಿರು ತೊಂದರೆ ಅದೆಲ್ಲ ಹಾಗೆ ಸ್ವಲ್ಪ ನನಗೆ ಅಲ್ಲಿಯೂ ಅನುಭವ ಆಯಿತು. ಮತ್ತು ರಂಗಸ್ಥಳದಲ್ಲಿಯೂ ಹಾಗೆ ಒಮ್ಮೊಮ್ಮೆ ನನ್ನನ್ನು ನೆಗ್ಗಿ ಕೂತುಗೊಳಿಸಿದವರು ಆವಾಗ ಕಡ್ಡಿಯಲ್ಲಿ ಇದರಲ್ಲಿ ಕೂತುಗೊಳಿಸಲಿಕ್ಕೆ. ಹಾಗೆ ತಾಳಜ್ಞಾನ ಸ್ವಲ್ಪ ಹೋಯಿತು ಮನೆ ತಂದೆಗೆ. ಅವಾಗ ತುಂಬ ಪೆಟ್ಟುಗಳು ಹೆಚ್ಚು ಬೇಕಾಗುತ್ತಿರಲಿಲ್ಲ, ಹಳೆ ಪೆಟ್ಟುಗಳಲ್ಲಿ ಕೆಲವು ಲೆಕ್ಕಾಚಾರ ಮಾತ್ರ ನಾನು ಬರ್ತಾಯಿದ್ದೆ. ಮತ್ತು ಆವಾಗಲೇ ಈ ಭಾಗವತರು ನನ್ನನ್ನು ಅಲ್ಲಿಯೇ ಒಂದು ತೈತ ತೆಗತ ಬರ್ಬೋದು ತಾಂ ರೇ ದಾಂ ದೋ ಹೀಗೆ ನನಗೆ ಅಲ್ಲಿಂದಲೇ ಹೇಳಿದ್ದಾರೆ ಅವರು. ಒಂದು ಪ್ರವೇಶಕ್ಕೆ ಬರುವಾಗ ಈಗ ಕೆಲವರೆಲ್ಲ ನೋಡಿ ಇರೋದು ನಾನು ರಂಗಸ್ಥಳದಲ್ಲಿ ಒಂದು ಹಿರಣ್ಯಾಕ್ಷನ ಪ್ರವೇಶ ಆಯ್ತು. ಅಲ್ಲಿ ಜೊತೆ ಕರೆಯುವುದು ಮಗನೇ ಹಿರಣ್ಯಾಕ್ಷ ಅಂತ ಬರುವಾಗ ಅಲ್ಲಿ ಕ್ಲಾಂಗ್ ಡಂಗ್ ಡಂಗ್ ಡಡ ಅಂತ ಬದಲಿಯಲ್ಲಿ ಭಾಗವತರು ದಿದೋ ದಾಕ ಅಂತ ಹೀಗೆಲ್ಲ ಹೇಳಿಯಾರು ನನಗೆ. ಆವಾಗಲೇ ಆ ಪೆಟ್ಟುಗಳು ರಂಗಸ್ಥಳದಲ್ಲಿಯೇ ನಾನು ಕಲಿತದ್ದು. ಹೋಗಿ ಈ ಪೆಟ್ಟುಗಳನ್ನೆಲ್ಲ ಮನೆಯಲ್ಲಿ ಯಾರ್ಯಾರು ಹೇಳಿಕೊಡುವಾಗ ಸ್ವಲ್ಪ ಸ್ವಲ್ಪ ಕೇಳಿ ಗೊತ್ತಿತ್ತು. ಅಲ್ಲಿ ಪ್ರತ್ಯಕ್ಷ ನೋಡಿ ಆಗುವಾಗಲೇ ನಾನೆಲ್ಲ ಕೆಲವು ಚೆಂಡೆ ಇರುವಾಗ ಮೊದಲೇ ಬಾರಿಸೋದು ಎಲ್ಲ ಹೇಳಿ ಕಲಿತೆ. ಆವಾಗ ಅಲ್ಲಿ ನನಗೆ ಅನುಭವದ್ದೇನೆಂದರೆ ಕುಟ್ಯಪ್ಪನ ಮಹಿಷಾಸುರ, ಕುಟ್ಯಪ್ಪ ನಾನು ಹಿರಿಯ, ನಾವು ಈಗ ಪಡ್ರೆ ಚಂದು ಇದು ನಾಟ್ಯಗಳು. ಮತ್ತು ಆ ವರ್ಷ ಈ ಮೇಳದ ಲಾಸ್ಟಿಗೆ ಯಾವ ಕರ್ನಾಟಕ ಮೇಳ ಎಲ್ಲ ಇತ್ತು. ಕರ್ನಾಟಕ ಮೇಳ ಲಾಸ್ಟ್ ಆದ ಮೇಲೆ ಆ ಮೇಳಕ್ಕೆ ಅಳಿಕೆ ರಾಮಯ್ಯರೈ ಇವರು ಬರ್ತಿದ್ದರು. ಅವರ ವೇಷ, ಅವರ ಅಳಿಕೆ ರಾಮಯ್ಯರೈ, ಪಡ್ರೆ ಚಂದೂರವರ ಲವಕುಶ ಮತ್ತು ಕುಟ್ಯಪ್ಪನ ಮಹಿಷಾಸುರ, ಮುಳಿಯಾಲ ಭೀಮಭಟ್ರ ದೇವಿ, ಹಾಸ್ಯಕ್ಕೆ ಇದ್ದದ್ದು. ಆವಾಗ ಫಸ್ಟ್ ವರ್ಷ ಗೋಪಾಲಕೃಷ್ಣ ಜೋಶಿ ಇದ್ದರು, ಮತ್ತು ನೆಲ್ಲಿಕಟ್ಟಿನ ಅರುಣಾಸಿಗರು ಬಂದು ಅವರೊಟ್ಟಿಗೆಲ್ಲ ಒಡನಾಟ ಮಾಡಿ ಒಂದು ಅನುಭವ ಆಯಿತು. ಮಳೆಗಾಲದಲ್ಲಿ ಮನೆಗೆ ಬರುವಾಗ ಅಲ್ಲಿ ಮೇಳ ಶುರುವಾಗಲಿಕ್ಕಾಗೂ ಬನ್ನಿ ಅಂತ ಹೇಳಿರ್ತಾರೆ ಅವರು, ಬೇಕಿದ್ದರೆ ಬನ್ನಿ ಅಂತ. ಹಾಗೆ ಒಂದು 2 ವರ್ಷ ನಾನು ಕಟೀಲು ಮೇಳಕ್ಕೆ ಹೋದೆ. ಕಟೀಲು ಮೇಳದಲ್ಲಿ ಸ್ವಲ್ಪ ರಂಗದಲ್ಲಿ ಆವಾಗಲೇ ಅಲ್ಲೆಲ್ಲ ಪ್ರಚಾರ ಆಯಿತು. ಮಾಂಬಾಡಿಯಲ್ಲಿ ಮಾಣಿ ಚೆಂಡೆ ಬಡಿತಾನೆ ಅಂತ ಹೇಳಿಕೊಂಡು ಗೋಪಾಲಕೃಷ್ಣ ಹತ್ರಂಡಿದ್ರು ಅವಾಗಲ್ಲಿ. ಆ ಮಾಣಿ ಚೆಂಡೆ ಕೊಟ್ಟು ನಿರುತ್ತೆ ನಮ್ಮ ನವರಾತ್ರಿ ಆಟಕ್ಕೆ ಮಾತ್ರ ಬಣಕಾಯನೆ ಅಂತೇಳಿ ಅಲ್ಲಿ ಕಟೀಲಿನಲ್ಲಿ ನವರಾತ್ರಿಗೆ ಆಟ ಆಗ್ತಿತ್ತು. ಆಟದ ಮ್ಯಾನೇಜ್ಮೆಂಟ್ ಮಾಡ್ತಿದ್ದದ್ದು ಶ್ರೀನಯ್ಯ ಅಂತ, ಶ್ರೀನಿವಾಸರಾವ್. ಅವಾಗ ಈ ಪಡ್ರೆ ಚಂದು ಸಮಕಾಲೀನವರು ಅವರು ಅಂತ, ನಾನು ವಿಷ್ಣು ಇದೆಲ್ಲ ಮಾಡುವಂಥವರು ಅವರು. ಆವಾಗ ಅಲ್ಲಿ ನವರಾತ್ರಿ ಆಟಕ್ಕೆ ನನ್ನನ್ನು ಬರಲಿಕ್ಕೆ ಕೇಳಿದವರು. ಅಲ್ಲಿ ಹೋಗಿ ನಿತ್ರೆಲ್ಲ ಈಗಿನ ಲಕ್ಷ್ಮೀನಾರಾಯಣ ಶರಣರು ಮತ್ತು ಮಣಿಪಾಲ ಡಾಕ್ಟ್ರು ಭಾಸ್ಕರಾನಂದ ಕುಮಾರ್ ಅವರೆಲ್ಲ ಆವಾಗ ಅಲ್ಲಿ ಸ್ವಲ್ಪ ವೇಷವೆಲ್ಲ ಒಳ್ಳಿಗೆ ಶುರು ಮಾಡಿದವರು. ಅವರೊಟ್ಟಿಗೆ ನನಗೆ ಒಡನಾಟ ಇತ್ತು. ಗೋಪಾಲಕೃಷ್ಣ ಶರಣರು ಅವರ ಹತ್ರ ಹೇಳೋದು, ಹಿಂದೆ ಮಾಣಿನ ನಿಕ್ಕಲೊಟ್ಟಿಗೆ ಉಪ್ಪಾಡೆ ಅಂತ ಹೇಳಿಕೊಂಡು. ಆ ಆಟಗಳಿಗೆ ಹಿರಿಯ ಬಲಿಪ ಭಾಗವತರು ಅಲ್ಲಿ ಬರ್ತಿದ್ದರು. ಅವರಿಗೆ ಸಂಸಾರಲ್ಲಿ ಇರಲಿಲ್ಲ ಅವಾಗ. ಅವರು ಬಂದರೆ ಕಟೀಲಿನಲ್ಲಿ ತುಂಬ ಸಮಯ ಎಲ್ಲ ಕೂತುಕೊಳ್ತಾ ಇದ್ದರು. ಅವ್ರಿಗೆ ಕೂತಲ್ಲಿಗೆ ಅಲ್ಲಿ ಆಟ ಎಲ್ಲ ಮಾಡುವಾಗ ಅವರಿಗೆ ಪ್ರಾಯ ಆಗಿದ್ದಲ್ಲ, ಅವರಿಗೂ ಕೂಡ ಒಂದು ಪದ ಹೇಳುವ, ನನಗೆ ಒಂದು 4 ಪದ ಹೇಳುವ ಇದೆಲ್ಲ ಕೇಳ್ತಿದ್ದರು. ಹೇಗೆ ಭಾಗವತರೆ 4 ಪದ ಹೇಳುವ ಯಾರಿದ್ದಾರೆ ಮೊದಲಿಗೆ ಅಲ್ಲಿ ಇದ್ದರು, ರಾಮಕೃಷ್ಣ ಮಾಸ್ಟ್ರು ಮತ್ತು ತುಂಬ ಜನ ಇದ್ದರು. ಮಾಂಬಾಡಿ ಮಾಣಿ ಇದ್ದಾರೆ. ಆವಾಗ ತಂದೆಯವರನ್ನು ಗೊತ್ತುಂಟು ಅವರಿಗೆ. ಆವಾಗಲೇ ಅವರು ಮತ್ತೊಂದು ವಿಷಯ, ಹಿರಿಯ ಬಲಿಪರು ಅವರು ಯಕ್ಷಗಾನದ ಪ್ರಸಿದ್ಧ ಭಾಗವತರು ಅವರು. ಆ ಕಾಲದಲ್ಲಿ ಯಕ್ಷಗಾನಕ್ಕೆ ಒಂದು ರೆಕಾರ್ಡ್ ಮಾಡಿದವರು ಅವರು. ಅದನ್ನು ಮೊದಲಿದ್ದದನ್ನೆಲ್ಲ ತೆಗೆದು ಕೆಲವನ್ನು ರೆಕಾರ್ಡ್ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದೆ. ಅದು ಅವರಿಗೆ ಒಂದು ಇದು ಮಾಡಿದವರು. ನಾವು ಇದರಲ್ಲಿ ಯಾವುದು ನಮ್ಮ ಇದರಲ್ಲಿ ನೆಹರು ಕಾಲ ಅಂತ ಹೇಳಿದ್ರು, ಗಾಂಧಿ ನೆಹರು ಕಾಲ ಅಂತ ಹೇಳಿದೆ. ಈಗ ಮೋದಿ ಕಾಲ, ಎಡೆಯಲ್ಲಿ ಇಂದಿರಾ ಗಾಂಧಿಯ ಕಾಲವಿತ್ತು ಒಮ್ಮೆ. ಹಾಗೆ ಈ ಯಕ್ಷಗಾನದಲ್ಲಿ ಒಂದೊಂದು ಕಾಲಗಳಿತ್ತಿಗೊಳ್ಳಿ. ಅವರು ಭಾರಿ ಪ್ರಸಿದ್ಧ ವ್ಯಕ್ತಿ. ಅವರು ಮಾಂಬಾಡಿ ಮಾಣಿ ಇದ್ದರೆ ಬರಲಿ ಅವ ಮೊದಲೇ ಬಾಸ್ರಿ ಅಂತ ಹೇಳಿ ನಮ್ಮ ಭಾಷೆಯಲ್ಲಿ ಮಾತಾಡಿದವರು. ಮಾಣಿ ಮೊದಲೇ ಬಡಿ, ಚಾಪು ಸರಿ ಹಾಕಬೇಕು, ಚಾಪು ಅಂತ ಉಂಟು ಮೊದಲೇ, ತುಂಬ ಸಾಹಿತ್ಯ ಬೇಡ, ತಾಳಕ್ಕೆ ಬಟ್ ಕೊಟ್ಟರೆ ಸಾಕು ಅಂತ. ನನಗೆ ಅವರ ಪದಕ್ಕೆಲ್ಲ ಬಾರಿಸೋ ಒಂದು ಯೋಗ ಎಲ್ಲ ಸಿಕ್ಕಿದ್ದು ಈಗ ಗ್ರಹಿಸುವ ದೊಡ್ಡ ಇದಾಗ್ತದೆ ಅದು. ಆವಾಗ ಇದು ಅಲ್ಲಿ ಕತ್ತರಿ ಸಾರು ಅನಂತ ಶೆಣ್ಣೆ ಅಂತ ಒಬ್ಬರು ಹಿರಿಯ ಮೊದಲಿಗಾರ, ಅವರು ಮಾಸ್ಟರ್ ಆಗಿದ್ದರು, ಅವರೆಲ್ಲ ಬರ್ತಿದ್ದರು. ಆ ಆಟಗಳಿಗೆ ಮೇಳದ ಕಲಾವಿದರು ಬರ್ತಿದ್ರು. ಮತ್ತು ಕಟೀಲಿನಲ್ಲಿ ಮೊಸರು ಕುಡಿಕೆ ಆಟ ಆಗ್ತಿತ್ತು ಅಷ್ಟಮಿ ಸಮಯದಲ್ಲಿ. ಅದೆಲ್ಲ ಮೇಳದವರು ಅಲ್ಲಿಗೆ ಬರ್ತಿದ್ದರು. ಕಟೀಲು ಮೇಳದವರು ಮಾತ್ರ ಅಲ್ಲದೆ
ಅಲ್ಲಿ ಅಗರಿಯವರು, ಮಂಡೇಚರು ಎಲ್ಲ ಬರ್ತಿದ್ದರು, ಕುದುರೆಗಳು, ರಾಮಭಟ್ರು ಎಲ್ಲ ಬರ್ತಿದ್ದರು. ಹಾಗೆ ಕಟೀಲು ಮೇಳದಲ್ಲಿ 2-3 ತಿರುಗಾಟ ಆಗಿ ಮಳೆಗಾಲದಲ್ಲಿ ಮನೆಗೆ ಬರೋದು ನಾನು. ಮನೆಯಲ್ಲಿ ಸುಮ್ಮನಿರುವಾಗ ನೀವೊಂದು ಹೊಲಿಗೆ ಕಲೆ ಅಂತೇಳಿ ಅದು ಇರ್ತದೆ, ಇದು ಹೊಲಿಗೆ ಕಲಿಯಕ್ಕೆ ಹೋದೆ ನಾನು. ಒಂದು ಹೊಲಿಗೆ ಎಲ್ಲ ಕಲಿತು ಸ್ವಲ್ಪ ಹೊಲಿಯಕ್ಕಾಗೋ ಮೇಳ ಶುರುವಾಯಿತು. ಅವು ಮೇಳಕ್ಕೆ ಹೋಗೋದು ಅಂತ ಹೇಳಿ ಹಾಗೆ 1-2-3 ತಿರುಗಾಟ ಆದ ಮೇಲೆ ಮೇಳದಲ್ಲಿ ಸಾಧಾರಣ ಕಟೀಲು ಮೇಳಕ್ಕೆ ಬೇಕಾದ್ದು ಗೊತ್ತಾಯಿತು ನನಗೆ. ಸಾಧಾರಣ ಅನುಭವ ಆಗಿತ್ತು ಅಲ್ಲಿ ಆ ಸಂದರ್ಭದಲ್ಲಿ. ಕಟೀಲು ಮೇಳದಲ್ಲಿರುವ ಒಂದು ವಿಷಯ ಏನಂದರೆ, ಈ ಕೃಷ್ಣ ಮೊದಲೆಗಾರರು ಅವರಿಗೆ ಒಂದು ಕಾಲು ನೋವಾಗಿ ಒಂದು 10-15 ತಿಂಗಳು ಮೇಳಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವಾಗ ಅವರಿಗೆ. ಆವಾಗ ಈ ಮೇಳದಲ್ಲಿ ಈ ಕುಂಜಣ್ಣ ಶೆಟ್ಟರು ಚೆಂಡೆ ಬಾರಿಸೋದಿಲ್ಲ, ಅವರಿಗೆ ಬಾರಿಸಲಿಕ್ಕೆ ಆಗೋದಿಲ್ಲ. ಆವಾಗ ಈಶ್ವರ ಮೊದಲೆಗಾರರು ಚೆಂಡೆ ಬಾರಿಸ್ತಾ ಇದ್ದದ್ದು. ಆವಾಗ ಇಲ್ಲಿ ಅರ್ಜೆಂಟ್ ಬೀಳುವಾಗ ಅಲ್ಲಿ ಚೆಂಡೆಯವರು ಆಚೆ ಈಚೆರು, ನನಗೆ ಕೂಡ ಒಂದು ಚೆಂಡೆಗೆ ಬಾರಿಸೋ ಅವಕಾಶ ಸಿಕ್ಕಿತ್ತು ಆವಾಗ. ಆವಾಗಲೇ ನನಗೆ ಒಂದು ಕದ್ರಿ ವಿಷ್ಣು ವೇಷಕ್ಕೆ ಕೂಡ ಒಂದು ಪಡ್ರೆ ಚಂದ ಕುಣಿಯುವಾಗ ಒಂದು ನನಗೆ ಚೆಂಡೆ ಬಾರಿಸೋ ಯೋಗ ಸಿಕ್ಕಿದ್ದು ವಿಶೇಷಗಳು. ಅವರು ನನ್ನ ಹತ್ರ ಹೇಳಿದರು, ಎಂತ ನೀನು ಇದು ಮಾಡೋದು ಬೇಡ, ಗಟ್ಟಿ ಬಾಡಿ ಡಡ್ಡಗ ಅಂತ ಹೇಳಿ ಆಗಲೇ ನನಗೆ ಅದನ್ನೆಲ್ಲ ಹೇಳಿ ನನಗೆ ಪ್ರೋತ್ಸಾಹ ಕೊಡ್ತಾರೆ. ಮತ್ತೊಂದು ಮೇಳದಲ್ಲಿ ನನಗೆ ಎಲ್ಲ ಗೌರವ ಇತ್ತು, ಗುರುಗಳ ಮಗ ಅಂತ ಎಲ್ಲರೂ ತಂದೆಯವರ ಇತ್ತು. ಆವಾಗಲೇ ಇಡೀ ಯಕ್ಷಗಾನ ಕ್ಷೇತ್ರದಲ್ಲಿ ಪದ್ಯ ಹೇಳಲಿಕ್ಕೆ ಒಳ್ಳೆಯದು ಯಾರು ಅಂತ ಕೇಳಿದರೆ ಬಲಿಪರು, ಆಟ ರೈಸಲಿಕ್ಕೆ ಯಾರು ಅಂತ ಕೇಳಿದರೆ ಪುತ್ತಿಗೆ ಜೋಶರು ಅಂತ ಹೇಳ್ತಿದ್ದರು ನಮ್ಮವರು. ಆಟ ರೈಸಲಿಕ್ಕೆ ಜೋಶ ಭಾಗವತ ಆಗಬೇಕು. ಈಗ ರಘುರಾಮೋಳ್ರವ ತಂದೆಯವರು ಕ್ಲಾಸುಗಳಿಗೆ ಯಾರ ಥರ ಹಿಮ್ಮೇಳದ ವಿಷಯ ಕೇಳಬೇಕಾ, ನೀವು ಮಾಂಬಡಿಯವರಲ್ಲಿಗೆ ಹೋಗಿ, ಅದು ಹಿರಿಯ ಬಲಿಪರು ಕಲಿಸಿದರು. ಇದು ಮಾಂಬಡಿಯವರಲ್ಲಿ ಹೋಗಿ ಕೇಳಿ ಕಲೀರಿ, ಅವರು ಅದಕ್ಕೆಲ್ಲ ತಯಾರು ಮಾಡ್ತಾರೆ ಅಂತೇಳಿ. ಆಗ ನಮಗೆ ಹೆಚ್ಚು ಶಿಕ್ಷಣಕ್ಕೆ ಎಲ್ಲ ಹೆಚ್ಚು ಒಲವಿತ್ತು. ಈ ಕಟೀಲು ಮೇಳದ ಅನುಭವ ತಗೊಂಡು ನಾನು ಮನೆಗೆ ಬಂದ ಮೇಲೆ ನನಗೆ ಊರಲ್ಲಿ ಇವಾಗೆ ಮಾಂಬಾಡಿ ಮಾಣಿಗೆ ಶಾಲೆಗೆ ಹೋಗೋದಿಲ್ಲ, ಚೆಂಡೆಲ್ಲ ಬಡಿತಾರೆ ಅಂತೇಳಿ ಅಲ್ಲಿ ಕೋಳಿಯೂರು ಸೀಮೆ ಮತ್ತು ಅಲ್ಲಿ ಬಾಯಾರು ಅಲ್ಲಿ ಇಲ್ಲೆಲ್ಲ ಆಗೋ ತಾಳಮದ್ದಲೆಗಳಿಗೆಲ್ಲ ಭಾಗವಹಿಸಲಿಕ್ಕೆ ನನಗೆ ಚೆಂಡೆಗೆ ಮೊದಲಿಗೆ ತುಂಬ ಜನ ಇದ್ದರು. ಚಿಪ್ಪರು ಬಲ್ಲಾಡರು ಮೊದಲೇ ಬರ್ತಾರೆ. ಇದು ಬಾಯಾರು ಸುಬ್ರಹ್ಮಣ್ಯರು, ಈ ಪಟ್ಲ ಸತೀಶನ ತಂದೆ ಮಾಬಲ ಶೆಟ್ಟರು ಎಲ್ಲ ಮೊದಲೇ ಇದ್ದಾರೆ. ಚೆಂಡೆಗೆ ಯಾರು, ಚೆಂಡೆಗೆ ಮಾಂಬಾಡಿ ಅಂತ ನನಗೆ ಚೆಂಡೆ ಎಲ್ಲ ಒಳ್ಳೆ ಅವಕಾಶ ಸಿಕ್ಕಿತ್ತು.